ಸ್ನೇಹಿತರಿಗೆ ವಿಶೇಷವಾಗಿ ಮುತ್ತೈದಿತನ ಭಾಗ್ಯಕ್ಕಾಗಿ ಮಾಡುವಂಥ ಸ್ತಂಭಗೌರಿ ಪೂಜಾ ಯಾವ ದಿನ ಮಾಡಬೇಕು, ಈ ಸಲ ಏನೇನು ವಿಶೇಷತೆಗಳನ್ನು ತಗೊಂಡು ಬಂದದ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಇದನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ವರ್ಷದಲ್ಲಿ ಒಂದು ಸಲ ಆದರೂ ಮಾಡಲೇಬೇಕು. ಯಾಕಂದರೆ ಗಂಡನ ಜಾತಕದಲ್ಲಿ ಏನೇ ಕಂಟಕಗಳಿದ್ದರೂ ಕಳೆಯುವಂಥ ಶಕ್ತಿ ಇಂತಹ ಕೆಲವೊಂದು ವ್ರತಗಳಿಯದ ಅಂಥೇಳಿ ಇದೊಂದು ವಿಶೇಷವಾದ ಪೂಜೆ. ನಾವು ಶ್ರಾವಣದ ಪೂರ್ವದಲ್ಲಿ, ಶ್ರಾವಣ ಮಾಸ ಆರಂಭ ಆಗೋಕ್ಕಿಂತ ಮುಂಚೆ ಅಮಾವಾಸ್ಯೆ ದಿವಸ ಈ ಪೂಜೆಯನ್ನು ಮಾಡ್ತೇವೆ. ಇದಕ್ಕೆ ಭೀಮೇಶ್ವರ ಪೂಜೆ ಅಂತ ಕೂಡ ಹೇಳ್ತಾರೆ. ಭೀಮನ ಅಮಾವಾಸ್ಯೆ ಆ ದಿನ ಮಾಡಬೇಕು. ಈಗ ಯಾವ ದಿನ ನಮಗೆ ಪ್ರಾಪ್ತಿ ಆಗಲಿಕ್ಕತ್ತದ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಶುಭ ಮುಹೂರ್ತವನ್ನು ಕೊಡ್ತೀನಿ. ಈ ಪೂಜೆಯನ್ನು ವಿಶೇಷವಾಗಿ ಸಂಕಲ್ಪದೊಂದಿಗೆ ಹೇಳ್ಕೊಡ್ತೇನಂತ ಶಾಸ್ತ್ರೋಕ್ತವಾಗಿ ಪ್ರತಿಯೊಬ್ಬ ಹೆಣ್ಮಕ್ಳು ಮಾಡಿರಿ. ಬಹಳ ಸರಳ ವಿಧಾನದಲ್ಲಿ ಹೇಳ್ಕೊಡ್ತೀನಿ. ಹೆಚ್ಚು ಸಮಯ ಕೂಡ ಬೇಕಾಗುವುದಿಲ್ಲ ನಿಮಗೆ, ಅಷ್ಟು ಸರಳವಾಗಿ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮಾಡಿರಿ. ಮೊದಲು ಯಾವ ಸಮಯ ಬೇಕು ನಮಗೆ, ಯಾಕಂದರೆ ಶುಭ ಸಮಯಗಳು ನಾವು ಮಾಡಿದಂಥ ಪೂಜೆಯನ್ನು ಕೈ ಹಿಡಿದು ಕಾಪಾಡ್ತದೆ ಅಂತ ಹೇಳಿ ಈಗ ಮೊದಲು ಶುಭ ಮುಹೂರ್ತವನ್ನು ಕೊಡ್ತೀನಿ. ಅಮಾವಾಸ್ಯೆ ದಿವಸ ಆ ಸಮಯದಲ್ಲಿ ಅಭ್ಯಂಗ ಸ್ನಾನವನ್ನು ಹೆಚ್ಚಾಗಿ ನಾನು ಹೇಳ್ತೀನಿ. ಅಮಾವಾಸ್ಯೆ ದಿವಸ ಹೆಣ್ಮಕ್ಳಿಗೆ ಅಭ್ಯಂಗ ಸ್ನಾನ ಮಾಡಬಾರ್ದು ಅಂತ. ಆದರೆ ಈ ಒಂದು ದಿನ ನಾವು ಆ ದಿನ ತಿಥಿಯನ್ನು ಗೌಣವಾಗ್ತದೆ. ಶಾಸ್ತ್ರ ಹೇಳ್ತದೆ, ಯಾವುದು ಮುತ್ತೈದಿತನ ಭಾಗ್ಯಕ್ಕಾಗಿ ವಿಶೇಷ ವ್ರತಗಳನ್ನು ಮಾಡಿದಾಗ ತಿಥಿಗಳನ್ನು ನೋಡದೆ ಆ ದಿನ ನಾವು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಇದು ಅತ್ಯಂತ ವಿಶೇಷವಾದ ಒಂದು ಪೂಜೆ. ಅದಕ್ಕಾಗಿ ಇದಕ್ಕೆ ನಾವು ಆ ದಿನ ಅಮಾವಾಸ್ಯೆ ಇದ್ದರೂ ಕೂಡ ಹೆಣ್ಣು ಮಕ್ಕಳು ಮುತ್ತೈದೆಯರು ತಲೆ ಮೇಲೆ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕಾಗ್ತದೆ. ಯಾವ ದಿನ ಆಚರಣೆ ಅಂತ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಸಮಯವನ್ನು ಕೂಡ ಕೊಟ್ಬಿಡ್ತೀನಿ. 12ನೇ ತಾರೀಕು ಬುಧವಾರ, ಪುಷ್ಯ ನಕ್ಷತ್ರ, ವ್ಯತಿಪಾತ ಯೋಗದಲ್ಲಿ ನಮಗೆ ಪ್ರಾಪ್ತಿಯಾಗಲಿರ್ತದೆ ಅಮಾವಾಸ್ಯೆ. ಚಂದ್ರ ಕರ್ಕ ರಾಶಿಯಲ್ಲಿ ಸ್ಥಿತನಿರ್ತಾನೆ. ವಿಶೇಷವಾಗಿ ತನ್ನ ಸ್ವಂತ ಮನೆಯಾದಂಥ ಕರ್ಕ ರಾಶಿಯಲ್ಲಿ ಆ ದಿನ ಸ್ಥಿತನಿದ್ದಾನೆ. 12ನೇ ತಾರೀಕು ಬುಧವಾರ ಪುಷ್ಯ ನಕ್ಷತ್ರದಲ್ಲಿ ನಮಗೆ ಅಮಾವಾಸ್ಯೆ ಪ್ರಾಪ್ತಿಯಾಗಲಿಕ್ಕತ್ತದ. ಬಹಳಷ್ಟು ಜನ ಕೇಳಿದ್ರಿ, ಆ ದಿನ ಏನು ಗ್ರಹಣ, ಸೂರ್ಯಗ್ರಹಣ ಅಂತ ಹೇಳ್ತಾ ಇದ್ದಾರೆ ಅಂತ. ಯಾವ ಗ್ರಹಣವೂ ನಮ್ಮ ದೇಶದಲ್ಲಿ ಇಲ್ಲ. ಆ ದಿನ ಗ್ರಹಣದ ಛಾಯೆ ಕೂಡ ಇಲ್ಲ. ಆ ದಿನ ವಿಶೇಷವಾಗಿ ನಮ್ಮ ದೇಶದಲ್ಲಿ ಜ್ಯೋತಿ ಸ್ತಂಭ ಗೌರಿ ಭೀಮೇಶ್ವರ ಪೂಜೆಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಗ್ರಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಯಾವ ಸಮಯದಲ್ಲಿ ಪೂಜೆ ಹೇಳ್ತೀನಿ ಆ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಿರುವಂಥ ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಿರಿ. ವಿಶೇಷ ಲಗ್ನಗಳು ಪ್ರಾಪ್ತಿ ಇದ್ದಾಗ ಮಾಡಿದಂಥ ಪೂಜೆ ನಮ್ಮ ಸಮಸ್ತ ಸಂಕಷ್ಟಗಳನ್ನ ದೂರ ಮಾಡ್ತದೆ. ಇನ್ನು ವಿಶೇಷವಾಗಿ ಸೂರ್ಯ ಚಂದ್ರರು ಕರ್ಕ ರಾಶಿಯಲ್ಲಿರುವಂಥ ಏನು ಮುಂದೆ ಶ್ರಾವಣ ಮಾಸ ಆರಂಭ ಆಗ್ತದೆ. ಈಗ ಅಮಾವಾಸ್ಯೆ ಶುಭ ಮುಹೂರ್ತ ಪೂಜಾ ಸಮಯವನ್ನು ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಆ ದಿನದ ಸೂರ್ಯೋದಯ ಸೂರ್ಯಾಸ್ತವನ್ನು ಲೆಕ್ಕ ಹಾಕಿ ನಾವು ಮುಹೂರ್ತಗಳನ್ನು ತೆಗಿಬೇಕಾಗ್ತದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀನಿ ಅನ್ನೋರಿಗೆ 4 ಗಂಟೆ 28 ನಿಮಿಷದಿಂದ 5 ಗಂಟೆ 18 ನಿಮಿಷ ಇದು ವಿಶೇಷ ಮುಹೂರ್ತ. ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ. ಇನ್ನು 2ನೇ ಮುಹೂರ್ತ ವಿಶೇಷವಾಗಿ 6 ಗಂಟೆ 5 ನಿಮಿಷದಿಂದ 7 ಗಂಟೆ 48 ನಿಮಿಷ. ಇದು ಕೂಡ ನಮಗೆ ವಿಶೇಷ ಯೋಗ ದಿನ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಇದು 2ನೇ ಮುಹೂರ್ತ. ಇನ್ನು 3ನೇ ಮುಹೂರ್ತ ಅಮೃತ ಕಾಲ ಅಂತ ಕೂಡ ಹೇಳ್ತೇವೆ. ಈ ಸಮಯದಲ್ಲಿ ಕೆಲವೊಂದು ಯೋಗಗಳು ನಮಗೆ ಪ್ರಾಪ್ತಿಯಾಗ್ತದನ್ನು ಅಮೃತ ಕಾಲ ಅಂತ ಹೇಳ್ತೇವೆ. 7 ಗಂಟೆ 44 ನಿಮಿಷದಿಂದ 9 ಗಂಟೆ 20 ನಿಮಿಷ ಇದು ಅಮೃತ ಕಾಲ. ಇದು ಕೂಡ ಅಮಾವಾಸ್ಯೆಗೆ ಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಜ್ಯೋತಿ ಭೀಮೇಶ್ವರ ಪೂಜೆ ಆಗಿರ್ಬೋದು, ಅಥವಾ ದಿವಸಿ ಗೌರಿ ಪೂಜೆ, ಏನೆಲ್ಲ ಪೂಜೆ ಮಾಡಲಿಕ್ಕೆ ಈ ಅಮೃತ ಕಾಲ ವಿಶೇಷ ಕಾಲ ಅಂತಲೇ ಹೇಳ್ತೀನಿ ಆ ದಿನ. ಇನ್ನು ಅಷ್ಟು ಬೆಳಗ್ಗೆ ನಮಗೆ ಆಗೋದಿಲ್ಲ ಅನ್ನೋದಾದರೆ 10 ಗಂಟೆ 35 ನಿಮಿಷದಿಂದ 12 ಗಂಟೆ 40 ನಿಮಿಷದವರೆಗೆ ಕೂಡ ಮಾಡ್ಬೋದು. ಈ ರೀತಿಯಾಗಿ ವಿಶೇಷ ಸಮಯವನ್ನು ಕೂಡ ಕೊಟ್ಟೇನಿ. ಈ ಅಮಾವಾಸ್ಯೆ 12ನೇ ತಾರೀಕು ಬುಧವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ಆ ದಿನ ಅಮಾವಾಸ್ಯೆ ನಮಗೆ ಪ್ರಾಪ್ತಿಯಾಗಲಿರ್ತದೆ. ಚಂದ್ರ ಕರ್ಕ ರಾಶಿಯಲ್ಲಿ, ಸೂರ್ಯ ಸಹ ಚಂದ್ರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೇನೆ. ಇದು ಬಹಳ ವಿಶೇಷನೇ. ಸೂರ್ಯ ಚಂದ್ರರು ಕರ್ಕ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿದಾಗ ಏನಿರ್ತದೆ ಮುಂದೆ
ಪೂರ್ಣ ಒಂದು ತಿಂಗಳ ಪರ್ಯಂತ ನಮಗೆ ಸೂರ್ಯ ಕರ್ಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಅದಕ್ಕೊಂದು ವಿಶೇಷದ, ಅದನ್ನು ಮುಂದೆ ಅದಕ್ಕೆ ಶ್ರಾವಣ ಅಂತ ಹೇಳ್ತೀವಿ. ಶ್ರಾವಣ ಮಾಸದ ಪ್ರತಿಯೊಂದು ಪೂಜೆಯನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಈ ಶ್ರಾವಣದಿಂದ ಏನೇನು ಶುರು ಆಗ್ತದಲ್ಲ ಆ ಎಲ್ಲ ಪೂಜೆಗಳನ್ನ, ಪ್ರತಿಯೊಂದು ಪೂಜೆಗಳನ್ನು ಬಹಳ ಸರಳ, ಕಡಿಮೆ ಸಮಯದಲ್ಲಿ ಬಹಳ ಸರಳವಾಗಿ ಪೂಜೆ ಸಂಕಲ್ಪ ಸಹಿತ ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ತಿಳಿಸ್ಕೊಡ್ತೀನಿ ಅಂತ. ಯಾಕಂದರೆ ಈ ಭೂಮಿ ಮೇಲೆ ನಾವು ಸರಿಯಾದ ರೀತಿ ಪೂಜೆ ಮಾಡಿದಾಗ ಎಲ್ಲ ಫಲಗಳು ನಮಗೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಪೂಜೆಗಳು ನಮಗೆ ಫಲಗಳು ಪ್ರಾಪ್ತಿ ಆಗ್ತದಂತ ಹೇಳಿ. ಇನ್ನು ದರ್ಶ ಅಮಾವಾಸ್ಯೆ ಅಂದರೆ ನಾಳೆ ಬರ್ತಾ ಇರುವಂಥ ಜ್ಯೋತಿ ಸ್ತಂಭ ಗೌರಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಬಹಳ ಸರಳ, ಪ್ರತಿಯೊಬ್ಬ ಮುತ್ತೈದೆ ಹೆಣ್ಣು ಮಕ್ಕಳು ಈ ಪೂಜೆಯನ್ನು ಮಾಡಬೇಕು. ಕೇವಲ ಮದುವೆ ಆದವರು ಮಾತ್ರ ಅಲ್ಲ, ಒಳ್ಳೆಯ ಪತಿ ನನಗೆ ಸಿಗಬೇಕು ಅನ್ನೋರು, ಒಳ್ಳೆಯ ಹೆಂಡತಿಯನ್ನು ಸಿಗಬೇಕು ಅನ್ನೋರು ಸಹ, ಗಂಡಸರು ಸಹ ಈ ಪೂಜೆಯನ್ನು ಸರಳವಾಗಿ ಒಂದು ಮದುವೆ ಭಾಗ್ಯಕ್ಕಾಗಿ ಕೂಡ ನೀವು ಪೂಜೆಯನ್ನು ಮಾಡುವಂಥ ವಿಧಾನವನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೇನಂತ. ಮದುವೆಯಾಗದ ಹೆಣ್ಣು ಮಕ್ಕಳು ಒಳ್ಳೆಯ ಪತಿ ಪ್ರಾಪ್ತಿಗಾಗಿ ಕೂಡ ಈ ಪೂಜೆಯನ್ನು ಮಾಡಬಹುದು. ಇನ್ನು ಮುತ್ತೈದೆಯರು ತನ್ನ ಗಂಡನಿಗೆ ಏನೇ ಜೀವನದಲ್ಲಿ ಸಂಕಷ್ಟಗಳಿದ್ದರೂ, ಕಂಟಕಗಳಿದ್ದರೂ, ಆರೋಗ್ಯದಲ್ಲಿ ತೊಂದರೆಗಳಿದ್ದರೂ ಸಹ ಬೇಡಿಕೊಂಡು ಈ ಪೂಜೆಯನ್ನು ಮಾಡೋದ್ರಿಂದ ಎಷ್ಟೋ ಸಂಕಷ್ಟಗಳಿಂದ ಪಾರಾದವರು ಎಷ್ಟೋ ಜನರು ಕಮೆಂಟ್ಸ್ ಕೂಡ ಹಾಕಿ ನಮಗೆ ಹೇಳ್ತಾರೆ ಒಳ್ಳೆಯದಾಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ನೀವು ಕೂಡ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ. ಮುಂದಿನ ವಿಡಿಯೋದಲ್ಲಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹೇಳ್ಕೊಡ್ತೇನಂತ. ಕೈಲಾದಷ್ಟು ಮಾಡಿರಿ. 5 ವರ್ಷ ಆದಮೇಲೆ ಇದನ್ನು ನಾವು ಮುಗಿಸ್ತೇವೆ ಅಂತಲ್ಲ, ಅದು ವೃತ್ತವನ್ನು ಮುಗಿಸ್ತೇವೆ. ಆದರೆ ಪ್ರತಿ ವರ್ಷ ನಾವು ಯಥಾಶಕ್ತಿ ಪೂಜೆಯನ್ನು ಮಾಡ್ತಾ ಹೋಗಬೇಕಾಗ್ತದೆ. ಇನ್ನು ಮುಂದೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಪೂಜೆಯನ್ನು, ಶ್ರಾವಣ ಪೂಜೆ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.